ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾವು ಈ ಸಂಡೇ ಎಷ್ಟು ಬ್ಯುಸಿಯಾಗಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ಏನೇನು ಮಾಡಿದ್ವಿ ನಾನು ಮಗಳು ಸೇರಿಕೊಂಡು ಅಂತ ಪೂರ್ತಿ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ ನೋಡಿ. ಸಂಡೇ ಬೆಳಗ್ಗೆ ಎದ್ದು ರೊಟ್ಟಿ ಮಾಡಿದೆ. ಮನೆಯಲ್ಲಿ ತರಕಾರಿ ಸಾಂಬಾರು ಇತ್ತು ನೈಟ್ ಮಾಡಿರೋದು, ಹಂಗಾಗಿ ಅದಕ್ಕೆ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಕ್ಕಿ ರೊಟ್ಟಿ ಮಾಡಿದೆ. ಅಕ್ಕಿ ರೊಟ್ಟಿ ತರಕಾರಿ ಸಾಂಬಾರು ಕಾಂಬಿನೇಷನು ಚೆನ್ನಾಗಿರುತ್ತೆ. ಸೊ ಟಿಫನ್ ಮುಗಿಸ್ಕೊಂಡ್ವಿ. ಟಿಫನ್ ಮುಗಿಸಿ ಇವತ್ತೆಲ್ಲ ಏನೇನು ಮಾಡಿದ್ದೀವಿ ಅಂದರೆ ಹಬ್ಬ ನೋಡಿ ನೀವೇ ಸ್ವಲ್ಪ ಶಾಕ್ ಆದರೂ ಆಗ್ತೀರ, ಹೇಳೋದಕ್ಕಾಗೋದಿಲ್ಲ. ಅಷ್ಟು ಕೆಲಸ ಇತ್ತು ಈ ಸಂಡೇ ನಮಗೆ. ಮನೆ ಕ್ಲೀನೆಲ್ಲ ಮಾಡ್ಕೊಂಡು ಸ್ವಲ್ಪ ಅವರೆಕಾಳು ನೆನೆಸಿದ್ದೆ, ಅದನ್ನು ಇದ್ಕಿಸ್ತಾ ಇದ್ದೀನಿ. ನಾನು ಇದ್ಕಿಸೋದು ನೋಡಿ ನನ್ನ ಮಗಳು ಬಂದು ಜಾಯ್ನ್ ಆದಳು. ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅವಳಿಗೆ ನಾನು ಅಂಗಡಿಗೆ ಬಂದಿಲ್ಲ ಅಂದರೆ ಅವಳಿಗೆ ಖುಷಿ ಆಗ್ಬಿಡುತ್ತೆ. ಮನೆಯಲ್ಲೇ ಇದ್ದರೆ ನೋಡಿ ಈ ಥರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಓಡಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಲ್ಪ ಕೆಲಸ ಮುಗ್ದಿದೆ ಅಷ್ಟೇ. ಇದನ್ನು ಮಾಡ್ತಾಯಿದ್ದೀವಿ. ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇತ್ತು, ರಾಗಿ ಅಕ್ಕಿ ಎಲ್ಲ ತುಂಬಿಸಿಟ್ಟಿರೋದು. ಒಂದೆರಡು ಇತ್ತು, ಮುಂಚೆ ಎಲ್ಲ ಕ್ಲೀನ್ ಮಾಡಿದ್ವಿ ಮೊನ್ನೆ ಹಬ್ಬಕ್ಕೆ. ಇದೊಂದೆರಡು ಮೇಲೆ ಎತ್ತಿಟ್ಟಿರಲ್ಲ, ಕೆಳಗೆ ಇಟ್ಬಿಟ್ಟು ಅದು ಸ್ವಲ್ಪ ಧೂಳೆಲ್ಲ ಆಗ್ಬಿಟ್ಟಿದೆ. ಹಾಗಾಗಿ ಇದನ್ನು ಸ್ವಲ್ಪ ತೊಳೆದಿಟ್ಬಿಡೋಣ ಅಂತೇಳಿ ತೊಳಿತಾ ಇದ್ದೀನಿ. ಮತ್ತು ಮಗಳದು ಶೂ ಸಾಕ್ಸು ಇದು ಅವಳೇ ತೊಳ್ಕೊತಾ ಇದ್ಲು. ಈ ಸಲ ಅವಳೇನೋ ಸ್ವಲ್ಪ ಒಳಗಡೆ ಏನೇನೋ ಕೆಲಸ ಮಾಡ್ತಾ ಇದ್ಲಲ್ಲ ಅಂತೇಳಿ ಸರಿ ನಾನೇ ತೊಳಿತೀನಿ ಅಂತ ಇಸ್ಕೊಂಡು ನಾನೇ ತೊಳಿತಾ ಇದ್ದೀನಿ. ಕೊನೆಗೆ ಅದನ್ನು ನಾನು ತೊಳೆದಿಲ್ಲ, ಅರ್ಧ ತೊಳೆದು ಬಿಟ್ಟೆ. ಏಕೆಂದರೆ ನನಗೆ ಆಗಲಿಲ್ಲ ಕೂತ್ಕೊಂಡದೆಲ್ಲ ವಾಶ್ ಮಾಡೋದಕ್ಕೆ. ಮತ್ತು ಅವಳೇ ಬಂದೆಲ್ಲನೂ ತೊಳೆದ್ಲು. ಅದನ್ನು ವೀಡಿಯೋ ಮಾಡಲಿಲ್ಲ. ಅಷ್ಟೊತ್ತಿಗೆ ನಾನೇನೋ ಬೇರೆ ಕೆಲಸ ಮಾಡ್ತಾಯಿದ್ದೆ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಮತ್ತು ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಏನು ಹೇಳ್ತಾರೆ ವೇಸ್ಟ್ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು ನೋಡಿ. ಸಿಕ್ಕಾಪಟ್ಟೆ ವೇಸ್ಟ್ ಗಿಡ ಅದೆಲ್ಲ ಹಾಗೆ ಬಿಟ್ಟರೆ ಏನಾಗುತ್ತೆ, ಇಲಿಗಳು ಯಜ್ಞಗಳು ಎಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ. ಅವುಗಳು ಬಂದು ಸೇರ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಈ ಸಲ ಸ್ವಲ್ಪ ಮಳೆ ಎಲ್ಲ ಬಂದೋಯ್ತಲ್ಲ ಅಂತ ಸ್ವಲ್ಪ ಜಾಸ್ತಿ ಗಿಡ ಬೆಳ್ಕೊಂಡಿದ್ದಾವೆ. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ಕೀಳ್ತಾ ಇದ್ದೀನಿ. ಅದು ವೇಸ್ಟ್ ಗಿಡ ಅಂದರೆ ಜಾಸ್ತಿ ಬರೋದು ನಮ್ಮದ್ರಲ್ಲಿ ಇದು ಪತ್ರೆ ಗಿಡ ಅಂತಾರಲ್ಲ, ಅದು ಬಂದಿದೆ. ಆ ಪತ್ರೆಯಲ್ಲಿ ದೊಡ್ಡ ಪತ್ರೆ ಒಂದು ಬರುತ್ತೆ, ಅದಾದರೆ ನಾವು ಫೋಟೋಗೆ ದೇವ್ರ ಫೋಟೋಗೆಲ್ಲ ಇಡ್ಬೋದು, ಚೆನ್ನಾಗಿರುತ್ತೆ. ಇದು ದೊಡ್ಡ ಪತ್ರೆ ಎಲ್ಲ ಸುಮ್ಮನೆ ಇದು ಅಂತ ಚೆನ್ನಾಗಿರಲ್ಲ, ಹಂಗಾಗಿ ಅದನ್ನು ಬೆಳೆಯೋಕ್ಕೆ ಬಿಡೋಲ್ಲ. ಅದು ಬೆಳೀತಾ ಇದ್ದಂಗೆ ಎಲ್ಲನೂ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನೋಡಿ. ಅಲ್ಲಲ್ಲೇ ಒಂದೊಂದು ಪಪ್ಪಾಯ ಗಿಡ ಇದೆ, ಸಣ್ಣ ಸಣ್ಣದು ಏನೇನೋ ಗಿಡಗಳು ಇರುತ್ತೆ, ಅದನ್ನ ನೋಡಿಕೊಂಡು ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಇದ್ರ ಜೊತೆಗೆ ಅದು ಎಲ್ಲ ಬಂದುಬಿಡುತ್ತೆ ನೋಡಿ. ಇದು ಗಣಕೆ ಸೊಪ್ಪಿನ ಗಿಡ, ಇದನ್ನು ನಾವು ಕಿತ್ಕೊಂಡು ಸಾಂಬಾರು ಮಾಡ್ತಾ ಇರ್ತೀವಿ. ಗಣಕೆ ಸೊಪ್ಪಿನ ಬಜ್ಜಿ ಅಂತೆಲ್ಲ ಹೇಳ್ತಾರೆ, ಅದನ್ನು ಮಾಡ್ತೀನಿ ನೋಡಿ. ಇಲ್ಲೊಂದು ದಾಳಿಂಬೆ ಗಿಡ ಇದೆ, ಇದು ಒಂದು ಸಿಕ್ತಿವಾಗ. ನೋಡೇ ಇರಲಿಲ್ಲ ದಾಳಿಂಬೆ ಗಿಡ ಇದೆ ಅಂತ, ಈಗೆಲ್ಲ ಕ್ಲೀನ್ ಮಾಡುವಾಗೆ ಅದು ಸಿಕ್ಕಿದ್ದು. ಸರಿ ಅದನ್ನು ಆಮೇಲಿಂದ ಸ್ವಲ್ಪ ಗುಣಿ ಎಲ್ಲ ಮಾಡೋಣ ಅಂತೇಳಿ ಬಿಟ್ಟಿದ್ದೀನಿ ನೋಡಿ. ಕರಿಬೇವು ಗಿಡ, ಇದೊಂದು ಕರಿಬೇವು. ಕೆಳಗಡೆ ಏನದು ಗಲೀಜ್ ಥರ ವೈಟ್ ಇದೆ ಅಂದರೆ ಅದು ಮೊಸರು. ಕರಿಬೇವಿನ ಗಿಡಕ್ಕೆ ಮೊಸರು ಹಾಕಿದ್ರೆ ಅದು ಚೆನ್ನಾಗಿ ಗ್ರೋತ್ ಆಗುತ್ತಂತೆ. ತುಳಸಿ ಗಿಡ ಇದೆ, ಹಾಗಾಗಿ ಮೊಸರು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಇದು ದಾಸವಾಳ, ಬಿಳಿ ದಾಸವಾಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಅಗ್ಲಕ್ಕೆಲ್ಲ ಬಂದುಬಿಟ್ಟಿದೆ, ಅದನ್ನು ಸ್ವಲ್ಪ ಕಟ್ಬಿಟ್ಟು ನೀಟ್ ಮಾಡಬೇಕು. ಕರಿಬೇವು ನೋಡಿ, ಇಲ್ಲೊಂದಿದೆ, 2 ಕರಿಬೇವಿದೆ, 2 ಆ ಕಡೆ ಇನ್ನೊಂದು ಚಿಕ್ಕದಿದೆ ಪುಟಾಣಿದೊಂದು, ಅದಿನ್ನು ಯಾಕೋ ಬೆಳೀತಾ ಇಲ್ಲ. 3 ಕರಿಬೇವು ಗಿಡ ಇದೆ. ರೋಸ್ ಬಿಟ್ಟಿದೆ, ಮೊಗ್ಗೆಲ್ಲ ಸ್ವಲ್ಪ ಜಾಸ್ತಿನೇ ಬಿಟ್ಟಿದೆ ನೋಡಿ. ಇಲ್ಲಿ 3 ಮೊಗ್ಗಿದೆ, ಮತ್ತು ಈ ಕಡೆ 2 ಮೊಗ್ಗಿದೆ. ಪರವಾಗಿಲ್ಲ, ರೋಸ್ ಚೆನ್ನಾಗಿ ಬಂತು. ರೋಸ್ ಗಿಡನೂ 3 ಇದೆ, ಈ ಕಡೆ 3-4 ಇರಬೇಕು ನೋಡಿ. ಇದು ಇಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ ನಮಗೆ, ನೀರು ಹಾಕೋಕ್ಕೆಲ್ಲ ಪ್ಯಾಸೇಜಲ್ಲಿ, ಹಂಗಾಗಿ ಅದನ್ನು ಸ್ವಲ್ಪ ಕಟ್ಬಿಡ್ತಾ ಇದ್ದೀನಿ, ಓಡಾಡೋಕ್ಕೆ ಸ್ವಲ್ಪ ಆರಾಮಾಗಿರಲಿ ಅಂತ. ಚೆನ್ನಾಗಿ ಬೆಳೀತಾ ಇದೆ ಬಿಳಿ ದಾಸವಾಳ. ಮತ್ತು ಇದು ರೋಸ್ ಅಂತೂ ಓಡಾಡ್ತಾಯಿದ್ರೆ ಅದ್ರದ್ದು ಮುಳ್ಳೆಲ್ಲ ತರಿಸ್ಕೊಳ್ತಾ ಇತ್ತು. ಸರಿ ಅದನ್ನು ಕಟ್ಬಿಡೋಣ ಅಂತೇಳಿ ಎಲ್ಲ ಗಿಡನೂ ಕಟ್ಟಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟು. ಹಿಂಗಿದ್ರೆ ಸ್ವಲ್ಪ ನೀಟಾಗಿರುತ್ತೆ, ನೋಡೋಕ್ಕೂ ಓಡಾಡೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ಬೇರೆ ಒಂದಷ್ಟು ಗಿಡನೂ ಹಾಕೋಬೋದು, ಇಲ್ಲ ಅಂದರೆ ಅದೇ ಇಲಿ ಎಲ್ಲ ಬಂದು ಸೇರ್ಕೊಂಬಿಡುತ್ತೆ, ನಮಗೆ ಪ್ರಾಬ್ಲಮ್ ಆಗುತ್ತೆ, ಸೊಳ್ಳೆ ಬರುತ್ತೆ. ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು ಅಕ್ಕಪಕ್ಕ ಅಂಥೇಳಿ ಇದೆಲ್ಲ ಸ್ವಲ್ಪ ಭಾನುವಾರದ ಕೆಲಸ ಇದೆಲ್ಲ. ಕೊನೆಗೆ ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಇದೆ, ನೋಡ್ತಾ ಇರಿ. ನೋಡಿದ್ರೆ ನೀವೇ ನಗ್ತೀರಾ. ಇನ್ನು ಮುಂದೆ ಬರೋ ವೀಡಿಯೋಸ್ ನೋಡಿದ್ರೆ ಕೆಲವ್ರಿಗೆ ಗೊತ್ತು ನಾನೇನು ಅಂತ,
ಅವರಂತೂ ಇದೆ, ಅವ್ರಿಗಿದೇನು ದೊಡ್ಡ ವಿಷಯ ಅನಿಸಲ್ಲ, ಆದರೂ ಅನಿಸುತ್ತೆ ಆ ಥರ ದೊಡ್ಡ ಕೆಲಸನೇ ಮಾಡಿದ್ದೀನಿ. ಇದೊಂದು ಮನಿ ಪ್ಲ್ಯಾಂಟು ಒಳಗಡೆ ಇತ್ತು, ಯಾಕೋ ಬರ್ತಾ ಇರಲಿಲ್ಲ, ಅದು ಹೆಂಗಿದೆ ಹಂಗೆ ನಿಂತೋಗ್ಬಿಟ್ಟಿತ್ತು. ಅದಕ್ಕೆ ಇದನ್ನು ತೆಗೆದ್ಬಿಟ್ಟು ಮಣ್ಣಲ್ಲಿ ಹಾಕ್ಬೇಡ, ಮಣ್ಣಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತೇಳಿ ತರಿಸ್ದೆ ಮಗಳು ತೊಗೊಂಡು ಬಂದು. ಇದನ್ನು ಮಣ್ಣಲ್ಲಿ ಹಾಕ್ಬಿಡೋಣ, ನೋಡೋಣ ಮಣ್ಣಲ್ಲಿ ಹಾಕಿದ್ಮೇಲೆ ಬರುತ್ತಾ ಏನೋ ಅಂತ ನೋಡಬೇಕು. ಬೇರೆಲ್ಲ ಬಿಟ್ಕೊಂಡಿದ್ದೆ, ಬೇರಿದೆ ಆದ್ರೂ ಯಾಕೋ ಗಿಡ ಗ್ರೋತ್ ಆಗಿಲ್ಲ. ಸರಿ ಇಲ್ಲೇ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀವಿ. ಅದು ನೆಲ ಹಗೆಯೋದಕ್ಕೆ ಒಂದು ಇದು ಬರುತ್ತೆ, ಪಿಕಾಸಿ ಕೊತ್ತು ಅಂತೀವಿ ನಮ್ಮ ಕಡೆ, ನಮ್ಮ ಮಂಡ್ಯ ಭಾಷೆಯಲ್ಲಿ ಕೊತ್ತು. ಇಲ್ಲಿ ಬೇರೆ ಏನೇನೋ ಹೇಳ್ತಾರೆ, ಅದಿಲ್ಲ, ತರಬೇಕು ಒಂದು. ಅದಕ್ಕೆ ನಾನು ಮಚ್ಚನೇ ಎಲ್ಲ ಕೆಲಸಕ್ಕೂ ಯೂಸ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಈಗ ಮಚ್ಚೆ ಗಿಡ ನೆಡೋದಕ್ಕೆಲ್ಲ. ಮತ್ತು ಈ ಪಪ್ಪಾಯ ಗಿಡ ಎಲ್ಲ ಇದೆ, 3 ಪಪ್ಪಾಯ ಗಿಡ ಇದೆ, ಕಾಯಿ ಬಿಟ್ಟಿದೆ. ಅದು ಬೇಗ ಹಣ್ಣು ಆಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಈ ಗಿಡ ನೆಟ್ಟಿದ್ದಾಯಿತು, ಒಂದಾಯಿತು, ಇನ್ನೂ ಒಂದು ನೆಡ್ತಾ ಇದ್ದೀನಿ. ಮನಿ ಪ್ಲ್ಯಾಂಟ್ ಅಂದರೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ, ಬಟ್ ಅದು ನಮ್ಮ ಮನೇಲಿ ಬರೋದಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ, ಚೆನ್ನಾಗಿ ಬರೋದಿಲ್ಲ. ಬಂದ್ರೂ ಬೇಗ ಒಣಗೋಗ್ಬಿಡುತ್ತೆ, ಆ ಥರ ಆಗುತ್ತೆ. ನೋಡೋಣ ಇದು ಇವಾಗ ಹೆಂಗೆ ಬರುತ್ತೆ ಅಂತ. ಅಲೋವೆರಾ ಗಿಡ ಇದೆ ನೋಡಿ, ಇಷ್ಟಿದೆ ಕಸ, ವೇಸ್ಟ್ ಅಷ್ಟು ಬಂತು. ಅದಕ್ಕೆಲ್ಲ ಪೈಪ್ ಹಾಕ್ಕೊಂಡು ನೀರು ಹಾಕ್ತಾ ಇದ್ದೀನಿ. ತುಳಸಿ ಗಿಡ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ಆ ಕಡೆನೂ ಇದೆ, ಈ ಕಡೆನೂ ಇದೆ. ಇನ್ನು ಪುಟ್ಟ ಗಿಡಗಳು ಇದ್ದಾವೆ, ಚೆನ್ನಾಗಿದೆ. ಅಲೋವೆರಾ 1 ಗಿಡ ಇದೆ, ಇನ್ನು ಚಿಕ್ಕದು ಉಡ್ತಾ ಇದೆ. ಪಕ್ಕದಲ್ಲಿ ಬೇಬಿ ಅಲೋವೆರಾ 2 ಇದೆ. ಅದೇ ಅಲೋವೆರಾ ಬಂದ್ಬಿಡುತ್ತೆ, ಅದು ಬೇಗ ಹಾಳಾಗೋದು ಇಲ್ಲ. ಪಪ್ಪಾಯ ಗಿಡನೂ ತುಂಬ ಇದೆ, ಒಂದು 4-5 ಕಡೆ ಇದೆ. ಈಗ ಆಲ್ರೆಡಿ ದೊಡ್ಡಾಗಿ ಹಣ್ಣು ಬಿಡ್ತಾ ಇರೋದು 3 ಗಿಡ ಇದ್ದಾವೆ, ಅವು ಚೆನ್ನಾಗಿ ಬಿಡ್ತಾಯಿದೆ ನೋಡಿ. ಇದು ಗಣಕೆ ಹಣ್ಣು, ಗಣಕೆ ಸೊಪ್ಪು ಅಂದರೆ ಇಲ್ಲಿ ಸ್ವಲ್ಪ ಸುಮಾರು ಜನಕ್ಕೆ ಅದು ಗೊತ್ತಿರಲ್ಲ, ಅದನ್ನು ಬೇರೆ ಥರನೂ ಕಾಶಿ ಗಿಡ ಅಂತಲೂ ಹೇಳ್ತಾರೆ. ಬಟ್ ಗಣಕೆ ಹಣ್ಣು ನಾವೆಲ್ಲ ತಿಂತಿದ್ದೀವಿ, ಚೆನ್ನಾಗಿರುತ್ತೆ. ಇದು ಪಪ್ಪಾಯ ನೋಡಿ, ಕಾಯಿ ಬಿಟ್ಟಿದೆ, ಹಣ್ಣು ಆಗ್ತಾ ಇಲ್ಲ, ಇನ್ನೂ ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ, ಸ್ಟಾರ್ಟಿಂಗ್ ಒಂದು ಎಂಡಿಂಗ್ ಒಂದಿದೆ, 2 ಆಯಿತು. ಆ ಕಡೆ ಸೈಡ್ ಇನ್ನೂ ಒಂದಿದೆ, ಅದು ಹಣ್ಣು ಬಿಡುತ್ತೆ, ಅವಾಗವಾಗ ಬಿಡುತ್ತೆ. ಅಲ್ಲಿಗೆ ಇದರಲ್ಲಿ ಅದರಲ್ಲಿ 2ರಲ್ಲೂ ಇನ್ನೂ ಹಣ್ಣಾಗಿಲ್ಲ, ಇದು ಸ್ವಲ್ಪ ಚಿಕ್ಕದೇನೆ. ನೋಡಿ ಇದು ಇನ್ನೊಂದು ಸೈಡ್ದು, ಅದು ಇನ್ನೊಂದು ಸೈಡಲ್ಲಿ ರೋಸ್ ಇದೆ, ಪಪ್ಪಾಯ ಗಿಡಗಳಿದ್ದಾವೆ ನೋಡಿ. ಇಲ್ಲೂ ಒಂದು ದಾಳಿಂಬೆ ಗಿಡ ಇದೆ. ಮತ್ತು ಇದೆಲ್ಲ ಕಾಶಿ ಸೊಪ್ಪು, ಗಣಕೆ ಸೊಪ್ಪು ಹೇಳ್ತೀವಲ್ಲ, ಅದು ಅದೇ ಉಟ್ಕೊಂಡ್ಬಿಡುತ್ತೆ ಈ ಸೈಡೆಲ್ಲ. ಅರಿಶಿಣದ ಗಿಡ ಇದೆ, ಇಲ್ಲೂ ಎಲ್ಲ ನೋಡಿ. ಇಲ್ಲೊಂದು ಪಪ್ಪಾಯ ಇದೆ. ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಕಲ್ಲಿದೆ, ಬಟ್ ನಾವಿಲ್ಲಿ ವಾಶ್ ಮಾಡಲ್ಲ, ಎಲ್ಲ ವಾಷಿಂಗ್ ಮಿಷಿನಲ್ಲೇ ಹಾಕೊಂಡ್ಬಿಡ್ತೀನಿ. ಇನ್ನು ತೀರಾ ಮ್ಯಾಟು ಅದು ಇದು ಇದ್ದರೆ ಹಂಗೆ ಗೇಟ್ ಹತ್ರ ಮನೆ ಮುಂದೆನೇ ಹೋಗ್ಕೊಂಡ್ಬಿಡ್ತೀವಿ, ಇಲ್ಲಿ ತನಕ ಬರೋದೇ ಇಲ್ಲ. ಇಲ್ಲೆಲ್ಲ ಸ್ವಲ್ಪ ಬಿಸಿಲು ಇರುತ್ತೆ, ಯಾರು ನಿಂತ್ಕೊಂಡು ಮಾಡ್ತಾರೆ ಅಂತ. ಒಂದು ಸೈಡ್ ಆಯಿತು. ಕೊನೆಗೆ ಸಂಡೇ ಅಂದಮೇಲೆ ನಾವು ಮಂಡ್ಯದವ್ರಿಗೆ ಮಟನ್ನು ಚಿಕನ್ ಅಂತ ಇರಲೇಬೇಕು. ಸರಿ ಅಂತ ಹೋಗ್ಬಿಟ್ಟು 1 kg ಮಟನ್ ತೊಗೊಂಡು ಬಂದು ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸರಿ ಅಂತೇಳಿ ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಇದನ್ನು ನನ್ನ ವೀಡಿಯೋ ನೋಡೋದು ಆಲ್ಮೋಸ್ಟ್ ಸ್ವಲ್ಪ ವೆಜ್ಜವ್ರಿಗೆ ಈಗ ಸ್ವಲ್ಪ ಬೇಜಾರಾಗ್ಬೋದೇನೋ ಗೊತ್ತಿಲ್ಲ, ಬಟ್ ನಾವು ಮಾಡ್ತೀವಿ, ಮಾಡೋದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಆಗ್ತಾ ಇದೆ. ಇವಾಗ ಮಟನ್ ಹಾಕ್ಕೋಬೇಕು ಅದಕ್ಕೆ. ಈ ಮಟನ್ ಅಂತೂ ಈ ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಸಿಗೋದೇ ಇಲ್ಲ ನೋಡಿ. ಆ ಮಟನ್ನು ಅಂದರೆ ಹೆಂಗೆ ಕೆಂಪಗಿರಬೇಕು, ಫುಲ್ಲು ವೈಟ್ ಇದೆ, ಫುಲ್ಲು ಬಿಳಿ ಮಟನ್ ಕೊಟ್ಟಿದ್ದಾರೆ ನೋಡಿ. ಈಗ ಇಟ್ಕೊಂಡಿದ್ದೀನಲ್ಲ ಫುಲ್ ಅದು ಬಿಳಿ ಮಟನ್, ಚರ್ಬಿ. ಈ ಥರ ಇರಬಾರ್ದು, ಇದು ಮಟನ್ ಚೆನ್ನಾಗಿರೋದಿಲ್ಲ. ಬಟ್ ವಿಧಿ ಇಲ್ಲ, ಇಲ್ಲಿ ಸಿಗೋದೇ ಈ ಥರ, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ತಗೊಂಡು ಬಂದೆ. ಇದಕ್ಕೆ ಗ್ರೀನ್ ಮಸಾಲೆ ಹಾಕಿದ್ದೀನಿ. ಗ್ರೀನ್ ಮಸಾಲೆ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ರೆ ಈ ಥರ ಚೆನ್ನಾಗಿ ಬೇಯ್ಕೊಳ್ತಾ ಇರುತ್ತೆ. ಆಮೇಲೆ ಇದು ಕಾಯಿ, ಕಡಲೆ, ಖಾರದ ಪುಡಿ ಇದನ್ನು ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ತಿದ್ದೀನಿ. ಇದನ್ನು ಹಾಕಿ ಲಾಸ್ಟಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಲ್ಟ್ ಆವಾಗ ಸ್ವಲ್ಪ ಹಾಕಿರ್ತೀನಿ.
ಈಗ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಮಟನ್ ಸಾರು ಅಂದಮೇಲೆ ನಮಗೆ ಮುದ್ದೆ ಇರಲೇಬೇಕು, ಬರೀ ರೈಸ್ ತಿನ್ನೋಕ್ಕಾಗೋದೇ ಇಲ್ಲ. ಹಾಗಾಗಿ ಮಟನ್ ಸಾರು, ಇದು ನಲ್ಲಿ ಮುದ್ದೆ ರೆಡಿ ಇದೆ. ಸೌತೆಕಾಯಿ ಹೆರ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಎಷ್ಟು ಒಂದೇ ಸಲ 2 ಸೌತೆಕಾಯಿ ಕೊಟ್ಟರು ಸುಮ್ಮನೆ ತಿಂತಾ ಇರ್ತಾಳೆ. ಹಾಗಾಗಿ ಅವಳಿಗೋಸ್ಕರ ಸೌತೆಕಾಯಿ ಮುದ್ದೆ ರೆಡಿ ಆಯಿತು. ಮಟನ್ ಸಾರು ಆಯಿತು. ನೆನೆಸ್ಕೊಳಕ್ಕೆ ಈರುಳ್ಳಿ, ಸೌತೆಕಾಯಿ ಸಂಡೇ ಸ್ಪೆಷಲ್ ರೆಡಿ ಆಯಿತು. ಬಟ್ ಇನ್ನೂ ಒಂದು ಸ್ಪೆಷಲ್ ಇದೆ. ಮಟನ್ ತಿಂದ್ಬಿಟ್ಟು ಸುಮ್ಮನೆ ಅಂತೂ ಕೂತಿರಲಿಲ್ಲ ಸಂಡೇ. ನೋಡಿ ಈ ಕೆಲಸ ಮಾಡ್ತಾಯಿದ್ದೀನಿ. ಇದೇನಂದರೆ ನಮ್ಮದು ಪಾರ್ಲರ್ ಇದೆಯಲ್ವಾ, ಈ ಸೆಂಟ್ರ್ ಪಾರ್ಟಿಷನ್ ಮಾಡಿಸಿದ್ದೀನಿ. ಇದನ್ನು ಸೆಂಟ್ರ್ ಪಾರ್ಟಿಷನ್ ಮಾಡಿ ಏನೇನೋ ಪ್ಲ್ಯಾನ್ ಮಾಡ್ತಾ ಇರ್ತೀನಿ ನಾನು. ಅವಾಗವಾಗ ಪ್ಲ್ಯಾನ್ ಅಂತೂ ಚೇಂಜ್ ಮಾಡ್ತಾನೆ ಇರ್ತೀನಿ ಸಿಕ್ಕಾಪಟ್ಟೆ. ಆ ಕಡೆ ಟೈಲರು ಕ್ಲಾಸ್ ಮಾಡೋಣ ಅಂಥೇಳಿ ಒಂದು 4 ಮಿಷಿನ್ ಇಟ್ಟಿದ್ದೆ. ಈ ಕಡೆ ಒಳಗಡೆ ಭಾಗಕ್ಕೆ ಪಾರ್ಲರ್ ಥರ ಮಾಡ್ಕೊಂಡಿದ್ದೆ. ಇವಾಗ ಏನು ಅನ್ನಿಸ್ತು, ಇಲ್ಲ ಇದನ್ನು ಚೇಂಜ್ ಮಾಡೋಣ, ಸೆಂಟ್ರ್ ಪಾರ್ಟಿಷನ್ ತೆಗೆದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಅಂಗಡಿ ಫ್ರೀಯಾಗಿರುತ್ತೆ. ಈ ಪಾರ್ಟಿಷನ್ ಇತ್ತು ಅಂದರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಅಂಗಡಿ ಒಳಗೆ ಬರೋಕ್ಕೆ ಬಂದರೆ ಏನು ಒಂಥರ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಸರಿ, ಅದಕ್ಕೆ ಇದೆಲ್ಲ ತೆಗೆದುಬಿಡೋಣ ಅಂಥೇಳಿ ಬೇರೆಯವ್ರು ಕರೆಸಿ ಇದನ್ನೆಲ್ಲ ತೆಗ್ಸಿದ್ರೆ 1,500 2,000 ರೂಪಾಯಿ ಕೇಳ್ತಾರೆ. ಈ ಪಾರ್ಟಿಷನ್ ಬರೀ ಬಿಚ್ಚೋದಕ್ಕೇ. ಸರಿ, 1,500 2,000 ಯಾಕೆ ಅವ್ರಿಗೆ ಕೊಡಬೇಕು? ಈಗ ನಾವೇ 1,500 ದುಡಿಬೇಕಂದ್ರೆ ಕಮ್ಮಿ ಅಂದರೆ 3 ರಿಂದ 4 ದಿನ ಬೇಕಾಗುತ್ತೆ. ಅದಕ್ಕೆ ನೋಡಿ ನಾನೇ ಟ್ರೈ ಮಾಡೋಣ ಅಂಥೇಳಿ ಸ್ಕ್ರೂ ಡ್ರೈವರ್ ತೊಗೊಂಡೆ. ಒಂದು ಸೈಡ್ ಬಿಚ್ಚಿಬಿಟ್ಟೆ. ಇದು ಬ್ಯಾಕ್ ಸೈಡ್ದು ಕಾಣಿಸ್ತಾ ಇದೆ. ಅಲ್ಲೊಂದು ಹಳೆ ಸ್ಟೆಪ್ ಇಟ್ಟಿದೆ. ಅದ್ರಲ್ಲಿ ಬಟ್ಟೆ ಎಲ್ಲ ಸ್ವಲ್ಪ ಬೇಡದೇ ಇರೋ ಹಳೆ ಬಟ್ಟೆ ಎಲ್ಲ ತುಂಬಿಸಿ ಇಟ್ಟಿದ್ದೀನಿ. ಇಂತೂ ಒಂದನ್ನು ಬಿಚ್ಚಿದೆ. ಇನ್ನು ಬಿಚ್ಚೋದಿದೆ ತುಂಬ. ನೋಡ್ತಾ ಇರಿ. ಇದು ಪಾರ್ಟಿಷನ್ನು. ಇದು ಬೇಕಾದ್ರೆ ಸೇಲ್ಗೆ ನಾನು ಕೊಡ್ತೀನಿ. ಯಾರಿಗಾದ್ರೂ ಬೇಕಂದರೆ ತೊಗೊಳ್ಳಿ, ಕಮೆಂಟ್ ಮಾಡಿ. ಇದು ಪಾರ್ಟಿಷನ್ ಸೇಲ್ ಮಾಡ್ತೀನಿ. ಮತ್ತು ಇದನ್ನೆಲ್ಲ ಬಿಚ್ಚಬೇಕು. ಇವಾಗ ನೋಡ್ತಾ ಇದ್ದೀನಿ ಹೆಂಗೆ ಬಿಚ್ಚೋದು, ಎಲ್ಲೆಲ್ಲಿ ಬಿಚ್ಚಬೇಕಂತ. ಇಲ್ಲೊಂದು 4 ಸ್ಕ್ರೂಗಳಿದೆ, ಇದನ್ನು ಬಿಚ್ಚಬೇಕು. ಎಲ್ಲೆಲ್ಲಿದ್ದಾವೆ ಅಂತ ನೋಡ್ತಿದ್ದೀನಿ. ಅದಕ್ಕೆ ಒಂದು ಒಳ್ಳೆ ಚೇರ್ ಬೇಕು ನಿಂತ್ಕೊಂಡು ಬಿಚ್ಚೋದಕ್ಕೆ. ಒಂದು ಒಳ್ಳೆ ಎಡವಟ್ಟು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಪ್ಲಾಸ್ಟಿಕ್ ಚೇರ್ ಹಾಕ್ಕೊಂಡಿದ್ದೀನಿ. ಅದು ಫಸ್ಟೇ ಬ್ರೇಕ್ ಆಗಿತ್ತು, ಫಸ್ಟೇ ಮುರಿದೋಗಿತ್ತು ಚೇರು. ಬಟ್ ನಾನು ಅದನ್ನು ಬೇರೆ ಯಾರಿಗಾದ್ರೂ ಇಲ್ಲಿ ಐಟಮ್ಸ್ ಕೊಡಬೇಕಂದ್ರೆ ನಾನು ಆ ಚೇರ್ ಮೇಲೆ ನಿಂತ್ಕೊಂಡು ಕೊಡ್ತಾಯಿದ್ದೆ ಐಟಮ್ಸ್ನ. ಅವಾಗೆಲ್ಲ ನಾನು ಬಿದ್ದಿಲ್ಲ. ಅದೇ ಒಂದು ಕಾನ್ಫಿಡೆಂಟಲ್ಲಿ ಬೇರೆದಿತ್ತು, ಕಬ್ಬಿಣದ ಸ್ಟೂಲ್ ಇತ್ತು. ಬಟ್ ಅದು ಆ ಕಡೆ ಅಂಗಡಿಲಿತ್ತು. ಸರಿ, ಯಾವುದೋ ಒಂದು ಇರಲಿ ಅಂತೇಳಿ ಇದು ಹಾಕ್ಕೊಂಡು ಹತ್ಬಿಟ್ಟು ನೋಡಿ ಇದನ್ನು ಬಿಚ್ಚುತ್ತಾ ಇದ್ದೀನಿ. ಇದ್ರ ಆಪೋಸಿಟ್ ಇನ್ನೊಂದು ಸೈಡ್ ಬಿಚ್ಚುತ್ತೀನಿ ನಾನು. ಆವಾಗ ಏನಾಗುತ್ತೆ, ಇದು ಬಿಚ್ಚುವಾಗ ಸ್ವಲ್ಪ ಫೋರ್ಸ್ ಹಾಕಿ ಕೈಯಿಂದ ಸಿಕ್ಕಾಪಟ್ಟೆ ಸ್ವಲ್ಪ ಟೈಟಾಗಿ ಬಿಚ್ಚಬೇಕು. ಆ ಥರ ಫೋರ್ಸ್ ಹಾಕೋಕ್ಕೆ ಹೋಗಿ ಏನಾಯ್ತು ಅಂದರೆ, ನನ್ನ ಮಗಳು ಇದನ್ನೆಲ್ಲ ವೀಡಿಯೋ ಮಾಡಿದ್ದಾಳೆ. ಅದು ಇನ್ನೊಂದು ಸೈಡ್ ಬಿಚ್ಚುವಾಗ ಏನಾಯಿತು ಅಂದರೆ, ಚೇರು ಫಟ್ ಅಂತ ಇನ್ನೂ ಜಾಸ್ತಿ ಮುರಿದೋಗಿ ನನ್ನ ಬಿಚ್ಚೋ ಫೋರ್ಸಿಗೆ ನಾನು ಫುಲ್ ಕೆಳಗಡೆ ಬಿದ್ದೋಗ್ಬಿಟ್ಟೆ. ಹೆಂಗೆ ಬಿದ್ದೆ ಅಂದರೆ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಸುತ್ತಮುತ್ತ ಆ ಸ್ಟ್ಯಾಂಡ್, ಆ ಬಟ್ಟೆದಿದೆಯಲ್ಲ ಅದೆಲ್ಲ ಇತ್ತು ನೋಡಿ. ಈ ಜಾಗದಲ್ಲೇ ಬಿದ್ದಿದ್ದು. ಅದೆಲ್ಲ ಇದ್ದರೂ ಕೂಡ ನಾನು ಈ ಜಾಗದ ನೋಡಿ ಆ ಚೇರು ಕರೆಕ್ಟ್ ಇವಾಗ ಹತ್ತಿದ್ದೀನಿ ನೋಡಿ. ಅದು ಮುಂಚೆನೇ ಡ್ಯಾಮೇಜ್ ಇದೆ. ಬಿಚ್ಚುತ್ತಾ ಇದ್ದೀನಿ, ಈ ಕಡೆಯಿಂದ ಬಿಚ್ಚುತ್ತಾ ಇದ್ದೀನಿ. ಇದು ರೈಟ್ ಸೈಡು. ಮತ್ತು ಲೆಫ್ಟ್ ಸೈಡಲ್ಲಿ ಬಿಚ್ಚುವಾಗ ನನ್ನ ಮಗಳು ವೀಡಿಯೋ ಮಾಡಿರಲಿಲ್ಲ. ಮಾಡಿದರೆ ನಾನು ಬಿದ್ದಿರೋದು ವೀಡಿಯೋ ಕ್ಲಿಪ್ಪಿಂಗು ನಿಮಗೆ ಸಿಗ್ತಾಯಿತ್ತು, ನೋಡ್ಬೋದಿತ್ತು. ನಾನು ಸದ್ಯಕ್ಕೆ ಅದು ವೀಡಿಯೋ ಆಗಿಲ್ಲ. ವೀಡಿಯೋ ಆಗಿತ್ತು ಅಂದರೆ ನಾನು ಹಾಕ್ತಾಯಿದ್ದೆ. ನೋಡಿ ಅದೇ ಚೇರು. ಆ ಕಡೆ ಬಿಚ್ಚುವಾಗ ಸರಿಗೆ ಬಿದ್ದೆ ನಾನು ಹಿಂದೆ ಸೈಡೇ ಬಿದ್ದೆ. ನೋಡಿ ಆ ಚೇರೆಲ್ಲ ಇದೆ, ಐಬ್ರೋ ಚೇರ್ ಇದೆ ನೋಡಿ, ಈ ಸ್ಟ್ಯಾಂಡ್ ಇದೆ. ಬಟ್ ಆದರೂ ನನಗೆ ತಲೆಗಾಗಲಿ ಮೈಗಾಗಲಿ ಜಾಸ್ತಿ ಏನೂ ಏಟಾಗಲಿಲ್ಲ. ಜಾಸ್ತಿ ಅಂತಲ್ಲ, ಸ್ವಲ್ಪ ಬಿದ್ದಿದ ತಕ್ಷಣ ಅಂತ ಕಿರುತ್ತೆ ಅಷ್ಟು ಬಿಟ್ಟರೆ ಜಾಸ್ತಿ ಏನೂ ನೋವಾಗಲಿಲ್ಲ. ಕೊನೆಗೂ ನಾನು ಬಿಡಲಿಲ್ಲ, ಎದ್ಬಿಟ್ಟು ಮತ್ತೆ ಸ್ಕ್ರೂ ಡ್ರೈವರ್ ಹಿಡಿದೆ, ಮತ್ತೆ ಬಿಚ್ಚಾಕ್ತೆ ನೋಡಿ. ಅದು ಕಡಿಮೆ ನೋಡಿ, ಇದೆಲ್ಲ ಬಿಚ್ಚಿ ಸೈಡ್ಗೆ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ನನ್ನ ಮಗಳಿಲ್ಲ, ಗಣೇಶನ ಕೂರಿಸಿದಾರಲ್ವ, ಅಲ್ಲಿಗೆ ಹೋದ್ನವಳು ಫ್ರೆಂಡ್ ಜೊತೆಲಿ. ಈಗ ನಾನೆಲ್ಲ ಬಿಚ್ಚೋ ತನಕ ಇದ್ಲು ಪಾಪ, ಹೆಲ್ಪ್ ಮಾಡಿದ್ಲು. ಇವಾಗ ಹೋದ್ಲು. ನಾನೆಲ್ಲನೂ ತೆಗೆದು ಒಂದು ಸೈಡಲ್ಲಿ ಇಟ್ಟು ಹಂಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಮಟನ್ ಸಾಂಬಾರು ತಿಂದಿದ್ದಕ್ಕೂ ಭಾನುವಾರ ಸಾರ್ತಾ ಇತ್ತು. ಎಲ್ಲ ಬಿಚ್ಚಿ 1,500 2,000 ರೂಪಾಯಿನ ಕೆಲಸ.
1,500-2,000 ಉಳಿಸ್ಬಿಟ್ಟೆ ನಾನು. ಈಗ ಮಟನ್ಗೆ 800 ರೂಪಾಯಿ ಅದು ಉಳೀತು. ಆ ಥರ ಆಯಿತು. ಇದೆಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಇದೆಲ್ಲ ಬಿಚ್ಚಂಗಿರಲಿಲ್ಲ ಪಾರ್ಟೇಷನಲ್ಲಿ, ಆದ್ರೂ ನಾನು ಅದು ಸ್ಕ್ರೂ ಬಿಚ್ಚಿದ್ರು ಯಾಕೋ ಅದು ಹಿಂದೆ ಮುಂದೆ ಫಿಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಇದನ್ನು ಬಿಚ್ಚಬೇಕೇನೋ, ಇದ್ರೊಳಗೂ ಸ್ಕ್ರೂ ಏನಾದರೂ ಹಾಕಿರ್ತಾರೇನೋ ಅಂತೇಳಿ ಆ ಪಾರ್ಟೇಷನ್ ಎಲ್ಲ ಬಿಚ್ಚಿಬಿಟ್ಟು ಇತ್ತಿಕ್ಬಿಟ್ಟಿದ್ದೀನಿ. ಹಾಕ್ಬೋದೇನಿಲ್ಲ, ಅದು ವಾಪಸ್ ನಾನೇ ಹಾಕ್ಬೋದು. ಅದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ತೊಗೊಂಡೋಗಿ ಮನೇಲಿ ಒಂದು ಸೈಡಲ್ಲಿ ಇಡಬೇಕು ಅದನ್ನು. ಇವಾಗ ಮಿಷಿನ್ಸ್ ಎಲ್ಲ ನೀಟಾಗಿ ಜೋಡಿಸಿ ಎಲ್ಲ ರೆಡಿ ಆಯಿತು. ಕೊನೆಗೆ ಮನೆಗೆ ಬಂದ್ವಿ ನೈಟು. ಮಗಳು ಟೀ ಮಾಡಿಕೊಡ್ತೀನಿ ಅಂಥೇಳಿ ಶುಂಠಿ ಹಾಕಿ ಟೀ ಮಾಡ್ತಾಯಿದ್ದಾಳೆ. ಅವಳಿಗೆ ಶುಂಠಿ ಟೀ ಅಂದರೆ ಇಷ್ಟ. ಸರಿ ಆಯಿತು ಮಾಡು ಅಂತ ಹೇಳಿದೆ, ಮಾಡ್ತಾಯಿದ್ದು. ಮಾಡಿ ಟೀ ಕುಡ್ದು ಈ ಸಂಡೇ ಕೆಲಸ ನಮ್ಮದು ಇಷ್ಟ ಆಯಿತು. ಇಷ್ಟರಲ್ಲಿ ನಿಮಗೆ ಯಾವ ಕೆಲಸ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಂಡೇ ನಿಜ ಅಲ್ವಾ, ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೋ, ಏನಂತೀರಾ? ಥ್ಯಾಂಕ್ ಯು.